ನಿಮ್ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನು? ನಂಗೆ ನಮ್ದವ್ರೆಲ್ಲ ಮೋಸ ಮಾಡಿದ್ದಾರೆ ಸರ್, ನನಗೆ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತಿಲ್ಲ. ಫ್ರೆಂಡ್ಶಿಪ್ ಅಂದ್ರೆ ಒಂದ್ ಲಾಯಲ್ಟಿ ಇರ್ಬೇಕು. ಇವಾಗ ಇಲ್ಲಿ ನಾವು ಜೊತೆಲಿ ಇದ್ದು ತಿರ್ಗಾ ಇನ್ನೊಬ್ರ ಹತ್ರ ನಮ್ ಬಗ್ಗೆನೆ ಮಾತಾಡ್ಬಾರ್ದು, ಒಂದ್ ಲಾಯಲ್ಟಿ ಇರ್ಬೇಕು, ಅದೇ ಫ್ರೆಂಡ್ಶಿಪ್. ಜೀವನ ಮಾಡಕ್ಕೆ ನೆಮ್ಮದಿ ಬೇಕಾ ದುಡ್ಡು ಬೇಕಾ? ನೆಮ್ಮದಿ ಬೇಕು ಸರ್. ನೆಮ್ಮದಿ ಬೇಕು ಸರ್. ಏನಕ್ಕೆ ದುಡ್ಡು ಬೇಡ? ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ನೆಮ್ಮದಿ ಮತ್ತೆ ನಾವು ಕಳ್ಕೊಂಡಿರೋ ಟೈಮ್ ಪ್ರೆಷಿಯಸ್ ಎಲ್ಲ ಇರಲ್ಲ, ಸೊ ನೆಮ್ಮದಿ ಇದೆ. ದುಡ್ಡು ಬೇಕು, ದುಡ್ಡು ಬೇಡ ಅನ್ನಕ್ಕಾಗಲ್ಲ. ಈ ವರ್ಲ್ಡ್ ಅಲ್ಲಿ ದುಡ್ಡಿದ್ರೇನೆ ಎಲ್ಲ ಆಗೋದು. ಬಟ್ ಅದ್ರ ಜೊತೆ ಒಂದ್ ಸ್ವಲ್ಪ ನೆಮ್ಮದಿನೂ ಇರ್ಬೇಕು. ಬರೀ ದುಡ್ಡು ಮನಿ ಮೈಂಡೆಡ್ ಆಗಿರ್ಬಾರ್ದು. ದುಡ್ಡು ಎಷ್ಟ್ ಬೇಕೋ ಅಷ್ಟ್ ಮಾಡ್ಬೇಕು, ಅಷ್ಟೇ ನೆಮ್ಮದಿಯಾಗೂ ಇರ್ಬೇಕು. ನೀವೇನಾದ್ರೂ ಒಂದಿನ ಮಟ್ಟಿಗೆ PM ಆದ್ರೆ ಏನ್ ಮಾಡ್ತೀರಾ? PM ಆದ್ರೆ ಎಲ್ರಿಗೂ ಫ್ರೀಯಾಗಿ ಮೋಮೋಸ್ ಕೊಡಿಸ್ತೀನಿ. ಮತ್ತೆ ಅಂದ್ರೆ ಈಗ ಇವ್ರು ಸುಳ್ಳು ಹೇಳ್ತಾರೆ ಅಲ್ವಾ, ಬಸ್ ಫ್ರೀ ಆತರ ಏನಿಲ್ಲ ಸರ್. ಎಲ್ರಿಗೂ ಹುಡುಗರ್ಗೂ ಫ್ರೀ ಬಿಡ್ಬೇಕು. ಹುಡುಗಿರು ಒಬ್ರೆ ಓಟ್ ಹಾಕ್ತಾರೆ, ಹುಡುಗರು ಓಟ್ ಹಾಕ್ತಾರೆ ಅಲ್ವಾ. ಎಲ್ರಿಗೂ ಈಕ್ವಲ್ ಆಗಿ ನೋಡಿ. ಏನ್ ಹುಡುಗರು ಕರೆಕ್ಟ್ ಆಗೇ ಇರ್ತಾರೆ ಅಲ್ವಾ, ಇಬ್ರಿಗೂ ಸೇಮ್ ಈಕ್ವಾಲಿಟಿ ಕೊಡ್ಬೇಕು ಅಂತ ನೋಡ್ತೀನಿ. ನೀವೇನಾದ್ರೂ ಒಂದಿನ ಮಟ್ಟಿಗೆ PM ಆದ್ರೆ ಏನ್ ಮಾಡ್ತೀರಾ? ಜಾಬ್ ಫೆಸಿಲಿಟೀಸ್ ಮಾಡ್ತೀನಿ. ಎಲ್ಲ ಇವಾಗ ಜಾಬ್ ಬಂದ್ರೆ ಜಾಬೇ ಸಿಗ್ತಾ ಇಲ್ಲ ಯಾರಿಗೂ. ಒಂಥರ ಜಾಬ್ ಸಿಗೋ ತರ, ಮತ್ತೆ ನೀಟ್ ಎಕ್ಸಾಮ್ ಅದೆಲ್ಲ ಇದಾಗ್ತಾ ಇದೆ. ಅದೆಲ್ಲ ಏನು ಕರಪ್ಷನ್ ಆಗದೆ ಇರೋ ತರ ನೋಡಿ. ನಿಮಗೇನಾದ್ರು ದೇವ್ರ ಪ್ರತ್ಯಕ್ಷ ಆದ್ರೆ ನೀವೇನ್ ವರ ಬೇಡ್ಕೋತೀರಾ? ನೆಕ್ಸ್ಟ್ ಟೈಮ್ ಇದೇ ತರ ನಮ್ಮ ಮಮ್ಮಿ ಹೊಟ್ಟೆಲೆ ಉಟ್ಬೇಕು. ಬಟ್ ನಾನು ಏನೇ ತಪ್ಪು ಮಾಡಿದ್ರು ಅವ್ರು ನನ್ನ ಜೊತೆ ಇದ್ದಾರೆ. ತುಂಬಾ ಕಸ ಕೊಟ್ಬಿಡ್ತೀನಿ ಪಾಪ ಅವ್ರಿಗೆ, ಮಾಡ್ಬಾರ್ದು ತಪ್ಪುಗಳೆಲ್ಲ ಮಾಡಿ. ಅವ್ರ ಹೊಟ್ಟೆಲೆ ಹುಟ್ಟಿ ನೆಕ್ಸ್ಟ್ ಟೈಮ್ ಇಂದ ಆತರ ಏನೋ ಆಗಿರೋ ತರ ನೋಡ್ಕೋತೀನಿ. ನಾನು ಅದೇ ಸೇಮ್ ಸರ್, ಈ ಲೈಫೇ ಇರ್ಲಿ, ಹಿಂಗೆ ಚೆನ್ನಾಗಿದ್ರೆ ಎಲ್ರು ಚೆನ್ನಾಗಿದ್ರೆ ಸಾಕು. ಇದೇ ಸೇಮ್ ಫ್ಯಾಮಿಲಿ ಅಷ್ಟೇ. ನೀವೇನಾದ್ರೂ ಒಂದಿನ ಮಟ್ಟಿಗೆ ಹುಡುಗ ಆದ್ರೆ ಏನ್ ಮಾಡ್ತೀರಾ? ನೈಟ್ ಔಟ್ ಹೋಗ್ಬೇಕು ಸರ್. ಹುಡುಗರು ಹೋಗ್ತಾರೆ ಎಲ್ಲ ಜಾಲಿಯಾಗಿ, ನಂದು ಹೀಲ್ಸ್ ಅಲ್ಲಿ ಇಲ್ಲಿ ಆತರ ಲಾಂಗ್ ಡ್ರೈವ್ ಹೋಗ್ಬೇಕು. ಮೇಡಮ್ ನೀವೇನ್ ಮಾಡ್ತೀರಾ? ನಂಗೆ ಬೈಕ್ ಓಡಿಸ್ಬೇಕು ಅಂತ, RX ಅಥವಾ ಗೇರ್ ಗಾಡಿ ಓಡಿಸ್ಬೇಕು ಅಂತ ಇಷ್ಟ. ಸೊ ಓಡ್ಸಕ್ ಇಷ್ಟಪಡ್ತೀನಿ. ನಿಮ್ ತಾಯಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅಮ್ಮ ಸಿಂಗಲ್ ಪೇರೆಂಟ್ ಆಗಿ ಸಾಕಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ಹರ್. ನನ್ ಕಷ್ಟ ಸುಖ ಎಲ್ಲ ನೋಡ್ಕೊಂಡಿದ್ದಾರೆ, ಏನೇ ಇಲ್ಲ ಅಂದ್ರೂ ಕೊಡ್ಸಿದ್ದಾರೆ. ಸೊ ದೇವ್ರ ತರ ಎಷ್ಟೇ ಹಿಂದೆ ಹೇಳ್ಬೋದು ನೀನ್ ಬೇಡ ಹಂಗೆ ಹಿಂಗೆ ಅಂತ, ಬಟ್ ಹಾರ್ಟ್ ಅಲ್ಲಿ ಇದ್ದಾರೆ. ತುಂಬಾ ಸಪೋರ್ಟಿವ್, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಮುಂದೆ ಬೈತಾರೆ, ಬಟ್ ನಮ್ಗೆ ಒಳ್ಳೇದಕ್ಕೆ ಬೈತಾರೆ. ತುಂಬಾ ಕೇರಿಂಗ್ ವರ್ಲ್ಡ್ ಅಷ್ಟೇ. ನಿಮಗೆ ಕೋಪ ಬಂದಾಗ ನಿಮ್ ಫ್ರೆಂಡಿಗೆ ಬೈಯೋ ಪದ ಯಾವುದು? ಲೋಫರ್, ಚಪ್ಪರ್ ಮತ್ತೆ ಅಷ್ಟೇ, ಜಾಸ್ತಿ ಸೇಮ್ ಬೇವರ್ಸಿ. ಹಂಗೆ ಲೋಫರ್, ಬೇವರ್ಸಿ, ಕತ್ತೆ, ಕೋತಿ. ನಿಮ್ಮ ಪ್ರಕಾರ ರೈತರು ಅಂದ್ರೆ ಏನು? ಅನ್ನ ಕೊಡೋ ದೇವ್ರು. ರೈತರೇ ಎಲ್ಲ, ಅವರೇ ಬ್ಯಾಕ್ ಬೋನು. ಅಂದ್ರೆ ರೈತರು ಇಲ್ಲ ಅಂದ್ರೆ ಏನು ಇಲ್ವೇ ಇಲ್ಲ. ನಾವು ತಿನ್ನೋದಾಗ್ಲಿ ಎಲ್ಲದಕ್ಕೂ ಫಸ್ಟ್ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಒಂಥರ ಬ್ಯಾಕ್ ಬೋನ್ ಇದ್ದಂಗೆ. ನಿಮಗೇನಾದ್ರೂ ಒಂದು ಅವಕಾಶ ಸಿಕ್ಕರೆ ರೈತರ ಮಕ್ಕಳು ಮದುವೆ ಆಗ್ತೀರಾ? ಹಾಕ್ತೀನಿ. ಏನಕ್ಕೆ ಆಗ್ತೀರಾ? ಅವ್ರಿಗೆ ಕಷ್ಟ ಸುಖ ಇರುತ್ತೆ. ಈ ನಾರ್ಮಲ್ ಪೀಪಲ್ಸ್ ಹೇಗೆ ಗೊತ್ತಾ, ಇವ್ರನ್ನ ಬಿಟ್ಟು ಅವ್ರು, ಅವ್ರನ್ನ ಬಿಟ್ಟು ಇವ್ರು ಅಂತಾರೆ. ಬಟ್ ಅವರು ಮಾನ ಮರ್ಯಾದೆಗೆ ಎದುರುತ್ತಾರೆ, ಒಬ್ಳೆ ಅಂತ ಬಾಳ್ತಾರೆ. ಸೊ ಆಗ್ತೀನಿ. ಮೇಡಮ್ ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ರೈತರ ಮಕ್ಕಳು ಮದುವೆ ಆಗ್ತೀರಾ? ಹೌದು, ಈ ಸಿಟಿ ಲೈಫ್ ಗಿಂತ ವಿಲೇಜ್ ಲೈಫೇ ತುಂಬಾ ಚೆನ್ನಾಗಿರುತ್ತೆ. ಅವಕಾಶ ಸಿಕ್ಕಿದ್ರೆ ಆಗ್ತೀನಿ. ಇವಾಗಿನ ಜನರೇಷನ್ ಹುಡುಗಿಯರು ಮದುವೆ ಆಗ್ಬೇಕಂದ್ರೆ ಲಕ್ಷಗಟ್ಟಲೆ ಸ್ಯಾಲರಿ ಇರ್ಬೇಕಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ದುಡ್ಡು ಏನಕ್ಕೆ ಸರ್? ದುಡ್ಡು ಜಾಸ್ತಿ ಮಾಡಿದಷ್ಟು ಕೊಲೆಗಳು ಜಾಸ್ತಿ ಮಾಡ್ತಾರೆ. ದುಡ್ಡೆಲ್ಲ ಬೇಡ, ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಹೌದು, ಇವಾಗ ಎಲ್ಲೇ ವಿಡಿಯೋಸ್ ನೋಡಿದ್ರು ತುಂಬಾ ಅದೇ ಏನು ಟ್ರೆಂಡ್ ಆಗ್ತಾ ಇರೋದು. ಬರೀ ಅಷ್ಟ್ ಲಕ್ಷ ಅಂತ, ಅದೆಲ್ಲ ಬೇಡ. ದಿನ ಟೌನ್ಶಿಪ್ ಮಾಡ್ಬೇಕು ಅನ್ಕೊಂತಿದ್ದಾರೆ. ರೈತರ ಒಟ್ಟಿ ಮೇಲೆ ಸರ್ಕಾರ ಕಾಲ್ ಹಾಕು ತಪ್ಪಲ್ವಾ? ತಪ್ಪೇ ಸರ್. ಅವರು ಅಂದ್ರೆ ಎಲೆಕ್ಷನ್ ಸ್ಟಾರ್ಟ್ ಆಗೋಕ್ ಮುಂಚೆ ಅದು ಫ್ರೀ ಇದು ಫ್ರೀ ಅಂತ ಹೇಳ್ತಾರೆ. ಆಮೇಲಿಂದ ಎಲ್ಲದಕ್ಕೂ ಅದನ್ನ ಪೇ ಮಾಡಿ ಇದನ್ನ ಪೇ ಮಾಡಿ ಅಂತಾರೆ. ಎಲ್ಲ ವೇಸ್ಟ್. ಇವಾಗಿನ ಗೌರ್ಮೆಂಟ್ ಬಗ್ಗೆ ನೀವೇನ್ ಹೇಳ್ತೀರಾ? ಪಾಲಿಟಿಕ್ಸ್ ಅಂದ್ರೆ ಅದೇ ಬರೀ ಅವ್ರ ಸ್ವಾರ್ಥ ನೋಡ್ಕೊಂತಾರೆ. ದುಡ್ಡು ಅಷ್ಟೇ. ಜನಗಳಿಗೆ ಒಂದ್ ಕಡೆಯಿಂದ ಇದ್ ಮಾಡಿದ್ರೆ ಇನ್ನೊಂದ್ ಕಡೆಯಿಂದ ಕಿತ್ಕೋತಾ ಇರ್ತಾರೆ. ಈ ಕಡೆಯಿಂದ ಕೊಡ್ತಾರೆ, ಈ ಕಡೆಯಿಂದ ಕಿತ್ಕೊಂತಾರೆ. ಬಸ್ ಫೆಸಿಲಿಟಿ ಅದು ಸುಮ್ನೆ ಜನಗಳಿಗೆ ಆಸೆ ತೋರಿಸ್ತಾರೆ ಅವ್ರು ವೋಟಿಂಗ್ಗೋಸ್ಕರ. ಹುಡುಗಿಯರು ಹುಡುಗರ ಕಣ್ಣಲ್ಲಿ ದೇವತೆ ತರ ಕಾಣಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ನಿಯತ್ತಾಗಿರ್ಬೇಕು ಸರ್. ಬೆಸ್ಟಿಸ್ ನ ಬಿಡ್ಬೇಕು. ಅಣ್ಣ ಅನ್ಕೊಂಡ್ ಅಣ್ಣನ ಜೊತೆ ಸುತ್ತಬಾರ್ದು. ಇನ್ನೊಂದು ಹುಡುಗರು ಕೂಡ ಅದೇ ನಿಯತ್ತಾಗಿರ್ಬೇಕು. ಅವಳನ್ನ ಬಿಟ್ಟು ಇವಳನ್ನ ಬಿಟ್ಟು ಅವಳು ಅಂತ ಇರ್ಬಾರ್ದು. ಒಂದ್ ಹುಡ್ಗಿಯಿಂದ ಬೀಳ್ತಾರ ಅವಳೇ ಫೈನಲ್ ಅಂತ ತರ ಇರ್ಬೇಕು. ತುಂಬಾ ಪ್ರೀತಿ ಮಾಡ್ಬೇಕು ಅವ್ರನ್ನ, ಲಾಯಲ್ ಆಗಿರ್ಬೇಕು ಅವ್ರಿಗೆ. ಅಂದ್ರೆ ಅವ್ರ ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೊಬೇಕು. ಎರಡೆರಡು ಸತಿ ನೀನ್ ಅವ್ರ ಬಿಡು ಇವ್ರನ್ನ ಬಿಡು, ಫ್ರೆಂಡ್ಸ್ ನ ದೂರ ಮಾಡ್ಕೋ ಅಂತಾರೆಲ್ಲ ಹೇಳ್ಬಾರ್ದು. ಅವ್ರ ಫ್ರೆಂಡ್ಸ್ ಇವ್ರ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ಬೇಕು, ಚೆನ್ನಾಗಿರ್ಬೇಕು. ಬೆಳಗ್ಗೆ ದುಡ್ಲಿನ ನಿಮ್ಮ ಅಕೌಂಟ್ಗೆ 1 ಕೋಟಿ ರೂಪಾಯಿ ಬಂದ್ರೆ ಏನ್ ಮಾಡ್ತೀರಾ? ಐಫೋನ್ ತಗೋತೀನಿ ಸರ್. 1 ಕೋಟಿ ರೂಪಾಯಿ ಬಂದ್ರೆ ಐಫೋನ್ ತಗೋತೀನಿ. ಮತ್ತೆ ಈಗ ಅನಾಥಾಶ್ರಮಗಳೆಲ್ಲ ಇರುತ್ತಲ್ಲ, ಅವ್ರಿಗೊಂದ್ ದಿವಸ ಊಟ ಹಾಕಿದ್ರೆ ಪುಣ್ಯ ಬರುತ್ತೆ, ಅದ್ ಮಾಡ್ತೀನಿ ಅಷ್ಟೇ. ನಿಮ್ಮ ಅಕೌಂಟ್ಗೆ ಏನಾದ್ರೂ ಬೆಳಗ್ಗೆ ಎದ್ದ ತಕ್ಷಣ 1 ಕೋಟಿ ರೂಪಾಯಿ ಬಂದ್ರೆ ಏನ್ ಅನ್ಸುತ್ತೆ?
ಖುಷಿ ಆಗುತ್ತೆ. ಅಷ್ಟೊಂದು ದುಡ್ಡು ಶಾಕು ಆಗುತ್ತೆ, ಏನ್ ಇಷ್ಟೊಂದು ದುಡ್ಡು ಬಂದ್ಬಿಟ್ಟಿದ್ಯಲ್ಲ ಅಂತ ಖುಷಿ ಆಗುತ್ತೆ. ಹಾಕ್ದವ್ರು ವಾಪಸ್ ಕೇಳಿದ್ರೆ ವಾಪಸ್ ಕೇಳಿದ್ರೆ ಬ್ಲಾಕ್ ಮಾಡ್ಬಿಡ್ತೀನಿ, ಕೊಟ್ಬಿಡ್ತೀನಿ. ಅಕಸ್ಮಾತ್ ಅವ್ರೇನೋ ಬೈ ಮಿಸ್ ಆಗಿ ಹಾಕಿದ್ರೆ ವಾಪಸ್ ಕೊಟ್ಬಿಡ್ತೀನಿ. ಹುಡುಗರ ಲೈಫ್ ಬೆಸ್ಟಾ ಹುಡುಗಿಯರ ಲೈಫ್ ಬೆಸ್ಟಾ? ಹುಡುಗರ ಲೈಫ್ ಬೆಸ್ಟಾ ಹುಡುಗಿಯರ ಹುಡುಗಿರ್ದೆ ಲೈಫ್? ಸರ್, ಹುಡುಗಿರ್ದೆ. ಯಾಕೆ? ಈಗ ಫ್ಯೂಚರ್ ಅಲ್ಲಿ ಮದ್ವೆ ಆಗ್ಬೇಕಂದ್ರೆ ಹುಡುಗಿ ಕಡೆ ಏನಿದೆ ಅಂತ ನೋಡಲ್ಲ, ಪಾಪ ಹುಡುಗರ ಕಡೆ ಏನಿದೆ ಅಂತಾನೆ ನೋಡ್ತಾರೆ. ಅವ್ನ್ ಗವರ್ಮೆಂಟ್ ಜಾಬ್ ಅಲ್ಲೇ ಇರ್ಬೇಕು, ಸ್ವಂತ ಮನೇನೆ ಇರ್ಬೇಕು, ಹಂಗೆ ನೋಡ್ತಾರೆ. ಹುಡುಗಿ ಏನು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಸಾಕು ಅಂತಾರೆ. ಇಬ್ರು ಲೈಫ್ ಬೆಸ್ಟ್ ಅಲ್ಲ. ಇಬ್ರು ಇವಾಗ ಈ ಜನರೇಷನ್ ನೋಡಿದ್ರೆ ಇಬ್ರು ಕಷ್ಟ ಪಡ್ತಾ ಇದಾರೆ. ಯಾಕಂದ್ರೆ ನಾವು ಹುಡ್ಗಿರೆ, ನಾವು ಇವಾಗ ಹುಡ್ಗಿರ್ ಬೆಸ್ಟ್ ಹುಡುಗರು ಬೆಸ್ಟ್ ಅನ್ನೋಲ್ಲ, ಇಬ್ರು ಕಷ್ಟ ಪಡ್ತಾರೆ. ಹುಡ್ಗಿರ್ ಲೈಫ್ ಸ್ವಲ್ಪ ಕಂಫರ್ಟ್ ಝೋನ್ ಅಲ್ಲಿ ಇರುತ್ತೆ ಅಂತ ಹೇಳೋದು. ಓಕೆ, ಥ್ಯಾಂಕ್ ಯು.